ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಭಾಧ್ಯಕ್ಷರಿಗೆ, ಸಿಎಂ ಡಿಸಿಎಂ ಹಾಗೂ ವಿಪಕ್ಷ ನಾಯಕರಿಗೆ ಅಭಿನಂದನೆ. 18 ಜನರ ಶಾಸಕರ ಅಮಾನತು ಪಡೆದ ಸಭಾಧ್ಯಕ್ಷ ಯುಟಿ ಖಾದರ್ಗೆ ಶಾಸಕ ಚೆನ್ನಬಸಪ್ಪ ಅಭಿನಂದಿಸಿದರು. ಮೇ 21 ರಂದು ಅಮಾನತುಗೊಳಿಸಲಾಗಿತ್ತು. ಪೀಠಕ್ಕೆ ಅಗೌರವ ತರಲಾಗಿದೆ ಎಂದು 18 ಜನವರಿ ಶಾಸಕರನ್ನ ಅಮಾನತುಗೊಳಿಸಿದ್ದು, ಇಂದು ವಾಪಸ್ ಪಡೆಯಲಾಗಿದೆ. ನಾವು ಸಭಾಧ್ಯಕ್ಷರಿಗೆ ಅಗೌರವ ತಂದಿರಬಹುದು. ಆದರೆ ಹೋರಾಟ ನಡೆಸಲಾಗಿತ್ತು. ಅದಕ್ಕೆ ಜಯ ಸಿಕ್ಕಿದೆ. ಅವರಿಗೆ ನೋವಾಗಿರುವ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಸಭಾಧ್ಯಕ್ಷರಿಗೆ ಮನವರಿಕೆ ಮಾಡಲಾಗಿತ್ತು. ರಾಜ್ಯಪಾಲರನ್ನು ಭೇಟಿ ಮಾಡಲಾಗಿತ್ತು ಎಂದರು. ಸಭಾಧ್ಯಕ್ಷರ ಭೇಟಿಯ ವೇಳೆ ಅವರು ಸಹ ಶಾಸಕರ ಮೇಲಿನ ಜಿದ್ದಿನ್ನ ತೋರಿಲ್ಲ ಎಂದು ಸ್ಪಷ್ಟಪಡಿಸಿದ್ದರು. ಅಗೌರವ ತೋರಿದ್ದಕ್ಕಾಗಿ ಸಸ್ಪೆಂಡ್ ಎಂದು ವಾಪಸ್ ಪಡೆಯಲಿದ್ದಾರೆ. ಸದನದಲ್ಲಿ ಹನಿಟ್ರ್ಯಾಪ್ ಹಗರಣ ಚರ್ಚೆಗೆ ಬಂದು ಹಾಗೆ ಮಾಯವಾಗಿದೆ. ಸಚಿವ ರಾಜಣ್ಣರಿಗೆ ನ್ಯಾಯ ದೊರಕಿದೆಯಾ ಎಂಬ ವಿಷಯ ನಿಗೂಢವಾಗಿದೆ. ಬೇರೆ ಸಚಿವರಿಂದ ಹನಿಟ್ರ್ಯಾಪ್ ಆಗಿದ್ದು ಅದು ಚರ್ಚೆಗೆ ಬಾರದೆ ಬಿದ್ದು ಹೋಗಿರುವುದು ಪ್ರಜಾಪ್ರಭುತ್ವದ ದುರಂತ ಎಂದರು. ತಮ್ಮ ಮಾಧ್ಯಮಗಳ ಮೂಲಕ ನಾನು ನೋಡಿದೆ, 18 ಜನ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನ ಏನು ಅಮಾನತು ಮಾಡಿದ್ರು, ಸಭಾಧ್ಯಕ್ಷರು ಅದನ್ನು ವಾಪಸ್ ತಗೊಂಡಿರುವಂಥದ್ದು ಅಭಿನಂದನಾರ್ಹ ಸಂಗತಿ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭ ಹೇಳ್ತಾ ಸಭಾಧ್ಯಕ್ಷರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. 18 ಜನ ಶಾಸಕರಿಗೆ ವಿಧಾನಸಭಾ ಅಧಿವೇಶನ ನಡೀತಾ ಇರೋಂಥ ಸಂದರ್ಭದಲ್ಲಿ ಮಾರ್ಚ್ 21 ಅಧಿವೇಶನದ ಕೊನೆಯ ದಿನ. ಅವತ್ತು ಒಂದು ಸಬ್ಜೆಕ್ಟನ್ನು ಅತ್ಯಂತ ನೋವಿನಿಂದ ಒಬ್ಬ ಮಂತ್ರಿಗಳು ಪ್ರಕಟ ಮಾಡಿದ್ರು. ಆ ನೋವಿನಿಂದ ಪ್ರಕಟ ಮಾಡಿದಂಥ ಒಂದು ವಿಚಾರ ಏನಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಪ್ರಾರಂಭ ಮಾಡಿದ್ವಿ. ಆಗ ನಡೆದಂಥ ಒಂದು ಘಟನೆ, ಸಭಾಧ್ಯಕ್ಷರಿಗೆ ಅಗೌರವ, ಪೀಠಕ್ಕೆ ಅಗೌರವ ತರಿಸುವಂಥ ರೀತಿಯೊಳಗಡೆ ತಾವು ನಡ್ಕೊಂಡಿದ್ದೀರಾ ಅಂಥೇಳಿ ಸಭಾಧ್ಯಕ್ಷರು ನಮ್ಮ ಮೇಲೆ ಕ್ರಮವನ್ನು ತಗೊಂಡಿದ್ದರು. 18 ಜನ ಭಾರತೀಯ ಜನತಾ ಪಾರ್ಟಿ ಶಾಸಕರ ಮೇಲೆ. ಅದಿವತ್ತು ಆದೇಶ ನಮ್ಮ ಕೈ ಸೇರಿದೆ, ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡಿದ್ದಾರೆ ಅಂತ ಆದಾಗ ನಮಗೆ ಸಂತೋಷ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಅಕಸ್ಮಾತ್ ನಾವು ಅವರಿಗೆ ನೋವು ಮಾಡಿರಬಹುದು ಆ ಸಭಾಪೀಠಕ್ಕೆ, ಸಭಾಧ್ಯಕ್ಷರ ಪೀಠಕ್ಕೆ. ಅದರ ಒಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ನಾವು ಮಾಡಿದಂಥ ಹೋರಾಟ, ಮಾಡಲೇಬೇಕಾದಂಥ ಹೋರಾಟ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಅನಿಸಿದ್ದು. ಹಾಗಾಗಿ ಹೋರಾಟವನ್ನು ಮಾಡಿದ್ದೇವೆ. ಆ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂಥೇಳಿ ನಾನು ಭಾವಿಸಬೇಕಾಗತ್ತೆ. ಮೊನ್ನೆ ಸಭಾಧ್ಯಕ್ಷರಿಗೆ ಆಗಿರುವಂಥ ವಿಚಾರದಲ್ಲಿ, ನೋವಾಗಿರುವಂಥ ವಿಚಾರದಲ್ಲಿ ನಾವು ಕೂಡ ಒಂದೆರಡು ಸಂಗತಿಗಳನ್ನು ತಿಳಿಸಿದ್ವಿ. ಅವರು ಅಶೋಕ್ ಅವರ ನೇತೃತ್ವದಲ್ಲಿ ಅವರನ್ನು ಭೇಟಿ ಮಾಡಿತ್ತು 18 ಜನ ಶಾಸಕರು. ತಂಡದ ಭಾವನೆಗಳನ್ನು ಅಶೋಕ್ ಅವರ ನೇತೃತ್ವದೊಳಗಡೆ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೋಗಿದ್ದರು. ಆ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿದಾಗ ಅವತ್ತು ಕೂಡ ಅವರು ಒಂದು ಒಳ್ಳೆ ಮಾತುಗಳನ್ನು ಹೇಳಿ ಕಳಿಸಿದ್ರು. ಇದರಲ್ಲಿ ಹಠ ಏನಿಲ್ಲ, ಸಿಟ್ಟೇನಿಲ್ಲ, ದ್ವೇಷ ಏನಿಲ್ಲ ಅನ್ನೋಂಥ ಮಾತನ್ನು ಯೋಚನೆ ಮಾಡೋಣ ಅನ್ನೋಂಥ ಮಾತನ್ನು ಸಭಾಧ್ಯಕ್ಷರು ಹೇಳಿದರು ಅಂತೇಳಿ ಅಶೋಕ್ ಅವರು ನಮಗೆ ಹೇಳಿದಂಥ ಸಂಗತಿ. ಅದಾದಮೇಲೆ ರಾಜ್ಯಪಾಲರನ್ನು ಭೇಟಿ ಮಾಡಿದ್ವಿ. ಅಮಾನತು ಮಾಡಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅಂಥೇಳಿ ರಾಜ್ಯಪಾಲರಿಗೆ ಭೇಟಿ ಮಾಡಿದಾಗ ರಾಜ್ಯಪಾಲರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅನೇಕ ನಮ್ಮ ಹಿರಿಯ ಶಾಸಕರು, ಸುರೇಶ್ ಕುಮಾರ್ ಅಂತಹ ಪ್ರಮುಖ ನಾಯಕರು ಸಲಹೆಯನ್ನು ಕೂಡ ಕೊಟ್ಟಿದ್ದರು ಸಭಾಧ್ಯಕ್ಷರಿಗೆ. ಅವರೇ ಹೇಳಿದ್ದಾರೆ ಯಾರ್ಯಾರು ನನಗೆ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದರು. ಯಾಕಂದರೆ ಅವರ ಆದೇಶಕ್ಕೆ ಮೂಗು ತೂರಿಸುವಂಥ ಸಂಗತಿ ಇಲ್ಲ ನಮ್ಮ ವ್ಯವಸ್ಥೆ ಒಳಗಡೆ.
ಆದರೆ ಅವರಿಗೆ ಸಲಹೆ ಕೊಡಲಿಕ್ಕೆ ಅವಕಾಶಗಳಿದ್ದರಿಂದ ಎಲ್ಲರೂ ಕೂಡ ರಾಜ್ಯಪಾಲರಾದಾಗ ಸಲಹೆಯನ್ನು ಕೊಟ್ಟಿದ್ದರು. ಆ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ನಾನು ಈ ನಿರ್ಣಯ ಮಾಡಿದ್ದೇನೆ ಅಂತ ಮಾತನ್ನು ಸಭಾಧ್ಯಕ್ಷರು ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆದರೆ ಇನ್ನೊಂದು ನೋವು ಉಳ್ಕೊಂಡಿರೋದು ಅಂತ ಹೇಳಿದ್ರೆ ಹನಿ ಟ್ರ್ಯಾಪ್ ಹಗರಣ. ಆ ಹನಿ ಟ್ರ್ಯಾಪ್ ಏನಿದೆ ಅದು ಚರ್ಚೆಗೆ ಬಂತು. ಇವತ್ತು ಹಾಗೆ ಮಾಯ ಆಗಿ ಹೋಗಿಬಿಟ್ಟಿದೆ. ಅದು ನಡೀತೋ ನಡೆದಿಲ್ವೋ, ರಾಜಣ್ಣ ಅವರಿಗೆ ಆಗಿರೋವಂಥ ಆಘಾತಗಳೇನಿದೆ ಅದಕ್ಕೆ ನ್ಯಾಯ ಸಿಕ್ತೋ ಇಲ್ವೋ ಇನ್ನೂ ನಿಗೂಢವಾಗಿರೋಂಥ ಒಂದು ರಹಸ್ಯವಾಗಿ ಉಳ್ಕೊಂಡಿದೆ. ಇವತ್ತು ನಾವು ಅದನ್ನೇ ಹೇಳಿದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಈ ರೀತಿಯ ಒಬ್ಬ ಮಂತ್ರಿಗೆ ಈ ರೀತಿಯ ಒಂದು ಕೃತ್ಯವನ್ನು ಮಾಡುವಂಥ ಕೆಲಸವನ್ನು ಇನ್ಯಾರೋ ಮಂತ್ರಿಗಳು ಮಾಡ್ತಾರೆ ಅಂತ ಆದಾಗ ಅದು ಸಭೆ ಗಂಭೀರವಾಗಿ ತಗೊಳ್ಬೇಕು, ಸದನ ಗಂಭೀರವಾಗಿ ತಗೊಳ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಆಗ್ರಹ ಇದ್ದಂಥದ್ದು. ಕಮಿಟಿ ಟೂರ್ ಹೋಗಬೇಕು ಅಂಥೇಳಿ ನಾನಿರೋವಂಥ ಸಮಿತಿ ಅದು ಪೂರ್ವ ನಿಗದಿ ಆಗಿದ್ದಂಥ ಸಮಯ ಅದು. ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ನಾನು 28ನೇ ತಾರೀಕು ಕಮಿಟಿ ಟೂರ್ ಹೋಗ್ತಾ ಇರೋದ್ರಿಂದ ಅಮಾನತ್ತಲ್ಲಿ ಇರಬೇಕಾದ್ರೆ ನಾನು ಮೀಟಿಂಗಿಗೆ ಬರಬಾರ್ದು ಅಂತ ಆದಮೇಲೆ ಟೂರಿಗೆ ಹೇಗೆ ಬರೋಕ್ಕೆ ಸಾಧ್ಯ ಅಂಥೇಳಿ ಆ ನೋಟಿಸನ್ನು ಅವರಿಗೆ ಫೋನ್ ಮಾಡಿದಾಗ ನಾನು ಹೇಳಿದ್ದೆ ನಾನು ಬರೋದಿಲ್ಲ ಅಂಥೇಳಿ. ಈಗ ಅಮಾನತ್ತು ವಾಪಸ್ ತೊಗೊಂಡಿದ್ದಾರೆ ಸಭಾಧ್ಯಕ್ಷರು. ಹಾಗಾಗಿ ಕಮಿಟಿ ಟೂರಿಗೂ ಕೂಡ ಅಸ್ಸಾಂ ಬೇರೆ ಬೇರೆ 3 ರಾಜ್ಯಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ಅಧ್ಯಯನ ಸಮಿತಿಗೆ ನಾನು ಹೋಗ್ತಾ ಇದ್ದೇನೆ. 28ನೇ ತಾರೀಕು ಹೋಗಿ 5ನೇ ತಾರೀಕು ವಾಪಸ್ ಬರ್ತೇವೆ. ಅನೇಕ ಅಲ್ಲಿರುವಂಥ ಒಳ್ಳೆಯ ಸಂಗತಿಯನ್ನು ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ನಂತರ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಸಮಿತಿಯಲ್ಲಿ ಆಗಬೇಕಾಗಿರೋಂಥ ಸಂಗತಿಗಳನ್ನು ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ. ಅದಾದಮೇಲೆ ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನಸಭಾ ಅಧ್ಯಕ್ಷರಿಗೆ ಆ ಎಲ್ಲ ಸಂಗತಿಗಳನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹಾಗಾಗಿ ಮತ್ತೊಮ್ಮೆ ಈ ಒಂದು ಕಾರ್ಯವನ್ನು ಮಾಡಿದಂಥ